ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆಯ ಮ್ಯಾಚ್ ಸೋತ ನಂತರ ಹರ್ಷದೀಪ್ ಸಿಂಗ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡಿದ್ರೆ ನಿನ್ನೆಯ ಮ್ಯಾಚಲ್ಲಿ ಹರ್ಷದೀಪ್ ಸಿಂಗ್ ಅವರು ಒಂದೇ ಓವರಲ್ಲಿ 7 ವೈಡ್ ಅಂದರೆ 7 ವೈಡ್ಗಳನ್ನು ಉಗಿದ್ರ ಮೂಲಕ ಒಂದು ಕಳಪೆ ದಾಖಲೆ ಮಾಡಿದರು ಅಂತಲೇ ಹೇಳ್ಬೋದು. ಹೀಗಾಗಿ ಅವರು ಕೂಡ ಇತ್ತೀಚೆಗೆ ತುಂಬಾ ಟ್ರೋಲ್ ಕೂಡ ಆಗ್ತಿದ್ದಾರೆ, ನೀವು ನೋಡಿದ್ದೀರಾ. ಹೀಗಾಗಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲೂ ಕೂಡ ಹೇಳಿದ್ದಾರೆ, ನಂದು ಬ್ಯಾಡ್ ಲಕ್, ಇವತ್ತು ನನ್ನ ದಿನ ಆಗಿರಲಿಲ್ಲ. ಹೀಗಾಗಿ ಒಂದು ಬಾಲಿಂಗಲ್ಲಿ ವಿಕೆಟ್ ಕೂಡ ಎತ್ತಕ್ಕಾಗಲಿಲ್ಲ, ಒಂದು ವೈಡ್ಗಳು ಕೂಡ ಜಾಸ್ತಿ ಹೋಯಿತು. ಬಟ್ ಒಂದು ಹೇಳಿದ್ದಾರೆ, ನಾನು ನೆಕ್ಸ್ಟ್ ಧರ್ಮಶಾಲಾದಲ್ಲಿ ಕಮ್ಬ್ಯಾಕ್ ಮಾಡ್ತೀನಿ, ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿದ್ದಾರೆ, ನೆಕ್ಸ್ಟ್ ಮ್ಯಾಚ್ ಧರ್ಮಶಾಲಾದಲ್ಲಿ ನೋಡ್ಕೊಳ್ತೀನಿ, ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳನ್ನ ನೋಡ್ಕೊಳ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಸ್ಟೋರಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ, ಡಿಸೆಂಬರ್ 14ಗೆ ಇನ್ನೂ 2 ದಿನ ಬಿಟ್ಟಿದೆ ಮ್ಯಾಚ್. ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.